ಪಟ್ಟಣಗೆರೆಯ ಶೆಡ್ನಲ್ಲಿ ಡಿ ಗ್ಯಾಂಗ್ ಮಾಡಿದಂತಹ ಕ್ರೌರ್ಯಕ್ಕೆ ಸಾಕ್ಷಿಗಳು ಸಿಗ್ತಾ ಇವೆ. ಆ ಸಾಕ್ಷಿಗಳನ್ನ ಆಲ್ರೆಡಿ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ರಿಟ್ರೀವ್ ಆಗಬೇಕಾಗಿರುವುದು 2 ಫೋನ್, ಒಂದು ದರ್ಶನ್ ರದ್ದು, ಇನ್ನೊಂದು ಪವಿತ್ರ ಗೌಡ ಫೋನ್. ಅದನ್ನ ಹೊರತುಪಡಿಸಿದಂತೆ 231 ಸಾಕ್ಷಿಗಳನ್ನ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ, ಆ ಚಾರ್ಜ್ ಶೀಟ್ ನಲ್ಲಿ ಸೇರಿಸಿರುವಂತಹ ಸಾಕ್ಷಿಗಳು ಈಗ ಒಂದೊಂದಾಗಿ ಬಯಲಾಗ್ತಾ ಇವೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿಯವರ ಸಂಬಂಧಿ, ಅವರ ಚಿಕ್ಕಪ್ಪ ಷಡಕ್ಷರಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ? ದರ್ಶನ್ ಹಾಗೆ ಗ್ಯಾಂಗ್ ಮಾಡಿರುವಂತಹ ಕೃತ್ಯ ಭಯಾನಕವಾದದ್ದು. ರೇಣುಕಾ ಸ್ವಾಮಿಯ ಫೋಟೋಗಳನ್ನ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ರೇಣುಕಾ ಸ್ವಾಮಿ ಬೇಡ್ಕೊಂಡ್ರು ಕೇಳ್ಕೊಂಡ್ರು ಬಿಡ್ಲಿಲ್ವಲ್ಲ. ದರ್ಶನ್ ಹಾಗೆ ಗ್ಯಾಂಗ್. ಚಿತ್ರದುರ್ಗದಲ್ಲಿ ಮೃತ ರೇಣುಕಾ ಸ್ವಾಮಿಯ ಚಿಕ್ಕಪ್ಪ ಷಡಕ್ಷರಯ್ಯ ಬಹಳ ನೋವಿನಿಂದ ಈ ಮಾತುಗಳನ್ನ ಹೇಳಿದ್ದಾರೆ. ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ತನ್ನ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಹೆಣ್ಣು ಅಂದ್ರೆ ಕ್ಷಮೆಯ ಧರಿತ್ರಿ ಅಂತಾರೆ, ಆದ್ರೆ ಇಷ್ಟು ಕ್ರೌರ್ಯ ಆ ಪವಿತ್ರ ಗೌಡಗೆ ಯಾಕೆ ಬಂತು? ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ ತಪ್ಪು, ಅದಕ್ಕೆ ಇಂಥ ಶಿಕ್ಷೆ ಯಾಕೆ? ತಪ್ಪು ಮಾಡಿದಂಥ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು, ರೇಣುಕಾ ಸ್ವಾಮಿಯ ಹಂತಕರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಮೃತ ರೇಣುಕಾ ಸ್ವಾಮಿಯ ಚಿಕ್ಕಪ್ಪ ಆಗಿರುವಂತಹ ಷಡಕ್ಷರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಷಡಕ್ಷರಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಾತುಕತೆಯನ್ನ ನಡೆಸಿದ್ದಾರೆ, ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ಫೋಟೋಗಳು ರಿವೀಲ್ ಆಗಿರ್ತಕ್ಕಂಥದ್ದು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾದ ಸಂದರ್ಭದಲ್ಲಿ ಯಾವ ಭೀಕರ ರೀತಿ ಕೊಲೆ ಆಯಿತು ಅಂತಕ್ಕಂಥದ್ದನ್ನ ಆ ಭಾವಚಿತ್ರಗಳು ಈಗ ಸದ್ಯಕ್ಕೆ ರಿವೀಲ್ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸರಿ. ಸರ್, ಸದ್ಯ ಭಯಾನಕ ಕ್ರೌರ್ಯ ಘಟನೆ ಹೆಂಗೆ ನಡೀತು ಅನ್ನೋದ್ರ ಕುರಿತಾಗಿ ರಿವೀಲ್ ಮಾಡುತ್ತೆ 2 ಫೋಟೋಸ್ಗಳು. ಆ ಫೋಟೋಗಳನ್ನ ತಾವು ನೋಡಿದಾಗ ಯಾವ ರೀತಿಯಾಗಿ ಅನಿಸುತ್ತೆ ಸರ್ ಈ ಘಟನೆ ಬಗ್ಗೆ? ಇಲ್ಲ, ನನಗೆ ನೋಡಲಿಕ್ಕೆ ಆಗಲಿಲ್ಲ. ಒಂದು ಕ್ಷಣ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ನನಗೆ ತುಂಬ ಮನಸ್ಸಿಗೆ ಆಘಾತ ಆಯಿತು. ಎಂಥ ಕ್ರೌರ್ಯವನ್ನು ಮೆರೆದಿದ್ದಾರೆ, ಯಾರು ಮಾಡಿದ್ದಾರೆ ಅವರು ಅನ್ನುವಂಥದ್ದು ತುಂಬ ಆಘಾತ ಆಯಿತು ಸರ್, ತುಂಬ ಆಘಾತ ಆಯಿತು. ನನಗೆ ಅದು ಮಾತು ಬರ್ತಾಯಿಲ್ಲ ಹೇಳ್ಬೇಕಂದ್ರೆ. ಎಷ್ಟು ಅದು ಫೋಟೋಗಳನ್ನು, ಯಾಕಂದರೆ ಅವ್ನು ಬೇಡ್ತಾ ಇದ್ದಾನೆ, ಕೇಳ್ಕೊಳ್ತಾ ಇದ್ದಾನೆ, ಆದ್ರೂ ಬಿಟ್ಟಿಲ್ಲ ಅಂದರೆ ಎಂಥ ಮನಸ್ಥಿತಿ ಇರ್ಬೋದು ಸರ್. ಇಷ್ಟೊಂದು ಕ್ರೌರ್ಯ ಇರ್ಬೋದು ಅವರಿಗೆ. ಅಷ್ಟು ದೊಡ್ಡ ತಪ್ಪನ್ನು ಮಾಡಿದ್ನ ಅವನು. ಅಷ್ಟೊಂದು ಕ್ರೌರ್ಯ ಮೆರೆಯ ಅಂಥ ತಪ್ಪನ್ನು, ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋದನ್ನೇ ನಾವು ಮಾಧ್ಯಮದಿಂದ ನೋಡಿರ್ತಕ್ಕಂಥದ್ದು. ಅಶ್ಲೀಲ ಮೆಸೇಜ್ ಕಳಿಸೋದು ತಪ್ಪೇನೆ, ನಾನು ಸರಿ ಅಂತ ಹೇಳಲ್ಲ ಸರ್, ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದರೆ ಅದಕ್ಕೆ ಆದಂಥದ್ದು ಕಾನೂನಿದೆ, ಪನಿಷ್ಮೆಂಟ್, ಅದಕ್ಕೆ ಬೇಕಾದಂಥದ್ದು, ಅದಕ್ಕೇನು ಶಿಕ್ಷೆ ಇದೆ ಅದನ್ನು ಕೊಡ್ಬೋದಾಗಿತ್ತು. ಆ ಶಿಕ್ಷೆಯನ್ನು ಕೊಡೋದು ಬಿಟ್ಟು ಈ ರೀತಿ ಇಷ್ಟೊಂದು ಕ್ರೌರ್ಯವಾಗಿ ಕೊಲೆ ಸರ್. ಹೀಗೆ ದಿವಸನೂ ಇದನ್ನು ಮಾಡ್ತಾ ಹೋದರೆ ಎಷ್ಟು ಕೊಲೆಗಳಾಗಬೇಕಾಗ್ತಾ ಇತ್ತು ಸರ್ ಸಮಾಜದಲ್ಲಿ, ಸಾಮಾಜಿಕ ಶಾಂತಿ. ಯಾಕಂದರೆ ನಾವು ಇವತ್ತು ನೋಡ್ತೀವಿ ಎಷ್ಟು ಮೆಸೇಜ್ಗಳು, ಎಷ್ಟು ಎಂತೆಂಥ ಘಟನೆಗಳಾಗ್ತಾ ಇದ್ದಾವೆ. ಸಾಮಾಜಿಕ ಶಾಂತಿ ಸಿಗ್ತಾ ಇತ್ತಾ ಈ ರೀತಿ ಆಗ್ತಾ ಹೋದರೆ? ಇಲ್ಲ, ತುಂಬ ನನಗೆ ಆಘಾತ ಆಗಿದೆ ಸರ್, ಮನಸ್ಸಿಗೆ ತುಂಬ ಬೇಜಾರಾಗಿದೆ ಆ ವಿಚಾರದಲ್ಲಿ. ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಅಲ್ಲೇ ಇದ್ರು. ಹಲ್ಲೆ ಮಾಡಿ ಅಂತಕ್ಕಂಥ ಒಂದು ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ರು ಅಂತಕ್ಕಂಥದ್ದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಒಬ್ಬ ಹೆಣ್ಮಗಳಾಗಿ ಕ್ಷಮೆ ಅಂತಕ್ಕಂಥ ಪದನೇ ಗೊತ್ತಿಲ್ಲ, ಈ ರೀತಿ ಹಲ್ಲೆ ಮಾಡಕ್ಕೆ ಹೇಳ್ತಾರೆ ಅಂತ ಎಷ್ಟು ಸರಿ ಅಂತೀರಿ ಸರಿ? ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ. ಕ್ಷಮೆ ನೀಡೋದಲ್ಲ, ಅವ್ರು ತನ್ನ ಚಪ್ಪಲಿಯಲ್ಲೇ ಅವಳು ಹೊಡೆದಿದ್ದಾರೆ ಆ ಹೆಣ್ಮಗಳು ಅಂತಂದರೆ, ಆಯಮ್ಮ ನಿಜಕ್ಕೂ ನಾವು ನೋಡಿದ್ವಿ ಸರ್. ಈ ರೀತಿ ಹೆಣ್ಮಕ್ಳಲ್ಲಿ ಇಷ್ಟೊಂದು ಕ್ರೌರ್ಯತೆ ಇರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಒಂದು ಹೆಣ್ಣು ಅಂದರೆ ಕ್ಷಮೆಯ ಧರಿತ್ರಿ ಅಂತ ಹೇಳ್ತಾರೆ ಹಿರಿಯರೆಲ್ಲರೂ ಹಿಂದೆ ಎಲ್ಲ. ಆ ಒಂದು ಪದಕ್ಕೆ ಆ ವ್ಯಕ್ತಿಗೆ, ಆ ಹೆಣ್ಮಗಳಿಗೆ ಏನೂ ಇಲ್ಲ ಸರ್, ಏನೂ ಅದ್ರದ್ದು ಅರ್ಥನೇ ಗೊತ್ತಿಲ್ಲ ಅದಕ್ಕೆ. ಯಾಕಂದರೆ ತಪ್ಪು ಇವನು ಮಾಡಿದ್ದಾನೆ ಅಂತಂದು ಇನ್ನೂ ಗೊತ್ತಿಲ್ಲ ನಮಗೆ. ಮಾಡಿದ್ರೂ ಒಂದು ಕ್ಷಮಿಸ್ಬೋದಾಗಿತ್ತು, ಅಥವಾ ಪನಿಷ್ಮೆಂಟು ಕೊಡ್ಬೋದಾಗಿತ್ತು. ಅದಕ್ಕೆ ತಕ್ಕಂಥ ಪನಿಷ್ಮೆಂಟ್ ಕೊಡ್ಬೋದಾಗಿತ್ತು, ಕಾನೂನಿನ ಮೂಲಕ ಕೊಡಿಸ್ಬೋದಾಗಿತ್ತು. ಕೊನೆಗೆ ನಮಗೆ ಹೇಳಿದ್ರು, ನಮ್ಮ ಮನೆಗೆ ಬಂದು ಹೇಳಿದ್ರು, ನಾವಾದ್ರೂ ಅದನ್ನು ಸರಿ ಮಾಡ್ತಾಯಿದ್ವಿ. ಅವ್ರು ಬರೋದು ಬೇಡ, ಅವ್ರು ಯಾರೋ ಇಲ್ಲಿಂದ ಕರ್ಕೊಂಡೋದ್ನಲ್ಲ ಯಾರೋ, ಅವನ ಮೂಲಕನೇ ಹೇಳಿ ಕಳಿಸಿದ್ರು, ಸಾಕಾಗಿತ್ತು ಸರ್. ಸಾಕಾಗಿತ್ತು, ನಾವು ಖಂಡಿತ ಸರಿ ಮಾಡ್ತಿದ್ವಿ.
ಕೊನೆಯ ಘಳಿಗೆಯ ಒಂದು ಫೋಟೋಗಳನ್ನು ನೋಡಿದಾಗ ಸರ್, ಅಕ್ಷರಶಃ ಅಲ್ಲಿ ಕೈಗಳೆಲ್ಲ ರಕ್ತಸಿಕ್ತವಾಗಿರ್ತಕ್ಕಂಥದ್ದು, ಇನ್ನೊಂದು ಕೈ ಚಾಚಿ ಮುಂದೆ ಮಾಡಿ ಅಂಗಲಾಚಿ ಬೇಡ್ಕೊಳ್ತಿರ್ತಕ್ಕಂಥದ್ದು, ಆದರೂ ಕೂಡ ಕ್ಷಮಿಸಲಾರದ ಒಂದು ಮನೋಭಾವ ಒಂದು ಕಡೆ. ಅಂದರೆ ಒಂದು ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋ ಒಂದು ಕಾರಣ ಇಷ್ಟು ದೊಡ್ಡ ಕೊಲೆಗೆ ಕಾರಣವಾಯಿತು ಅಂತ ಆದರೆ ಅವ್ರ ಮನಸ್ಥಿತಿಯ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಲ್ಲ, ಅದೇ ಹೇಳ್ತೀನಲ್ಲ, ಮನಸ್ಥಿತಿ ಅವರು ಕ್ರೌರ್ಯದ ಮನಸ್ಥಿತಿನೇ ಅವರಿಗೆ ಮಾನವೀಯತೆಯ ಮನಸ್ಥಿತಿ ಇಲ್ಲ ಸರ್. ಯಾಕಂದರೆ ಒಂದು ಮೆಸೇಜಿಗೆ ಒಂದು ಕೊಲೆ ಮಾಡೋದಾಗಿದ್ದರೆ ಎಷ್ಟು ಕೊಲೆಗಳಾಗಬೇಕಾಗಿತ್ತು ಹೇಳಿ ನೀವೇನೆ. ಸಮಾಜದಲ್ಲಿ ನಿರಂತರವಾಗಿ ಬರೀ ಅವೇ ಆಗಬೇಕಾಗ್ತಿತ್ತು. ಆದ್ದರಿಂದ ಅವರಿಗೆ ಕ್ರೌರ್ಯದ ಮನಸ್ಥಿತಿನೇ ಹೊರತು ಮಾನವೀಯತೆಯ ಮನಸ್ಥಿತಿ ಇಲ್ಲ ಅಂತ ಹೇಳ್ತೀವಿ ಸರ್ ನಾವು. ಈ ಒಂದು ಘಟನೆ ಆದಮೇಲೆ ಸಾಕಷ್ಟು ಜನ ದರ್ಶನ್ ಅವ್ರನ್ನ ಬೆಂಬಲಿಸಿ ಡಿ ಬಾಸ್ ಹಾಗೆ ಹೀಗೆ ಈ ರೀತಿ ಘಟನೆಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದಷ್ಟು ವಿಚಾರಗಳು ಸಾಕಷ್ಟು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬಂದಿತ್ತು ಸರ್. ಬಟ್ ಈಗ ಸದ್ಯ ಕ್ರೌರ್ಯದ ಒಂದು ಫೋಟೋಗಳು ರಿಲೀಸ್ ಆಗಿದ್ದು, ಈ ರೀತಿ ಸಮರ್ಥನೆ ಮಾಡ್ಕೊಳ್ತಕ್ಕಂತಹ ಜನರಿಗೆ ತಾವು ಹೇಳೋಕ್ಕೇನು ಇಷ್ಟಪಡ್ತೀವಿ ಸರ್? ಇಲ್ಲ, ನಾನು ಅಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಸರ್ ಅದು. ಯಾಕಂದರೆ ಇನ್ನೊಬ್ಬರ ಬಗ್ಗೆ ನಾವು ಹೇಳ್ತಕ್ಕಂಥದ್ದು ಏನಿರಲ್ಲ. ಆದರೆ ಒಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ಕಾನೂನು ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ತಕ್ಷಣವೇ ಸ್ವಲ್ಪ ತ್ವರಿತವಾಗಿ ಆಗಿಬಿಟ್ರೆ ಇಂಥವ್ರಿಗೆ ಉತ್ತರ ಅದೇ ಆಗ್ತದೆ ಅಂತೇಳಿ ಕಾನೂನಿನಲ್ಲಿ ಏನು ಶಿಕ್ಷೆ ಸಿಗುತ್ತೋ ಅದೇ ಉತ್ತರ ಆಗ್ತದೆ. ಅವರು ಸಹ ಅದ್ರ ಬಗ್ಗೆ, ಯಾಕಂದರೆ ಇವ್ರನ್ನ ನೋಡಿ, ಇಂಥ ಸೆಲೆಬ್ರಿಟೀಸ್ಗಳನ್ನು ನೋಡಿ ಎಷ್ಟೋ ಜನ ಫಾಲೋ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ಸಹ ಒಂದು ಪಾಠ ಆಗ್ಬೇಕು ಸರ್. ಅದು ತ್ವರಿತವಾಗಿ ಯಾರು ಅವ್ರು ಮಾಡಿರ್ತಕ್ಕಂಥ ಶಿಕ್ಷೆ ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ ತಕ್ಕಂಥ ಶಿಕ್ಷೆ ನಮ್ಮ ಕಾನೂನಿನಲ್ಲಿ ಏನಿದೆ ಆ ಶಿಕ್ಷೆ ನ್ಯಾಯಾಲಯದ ಮೂಲಕ ಆಗ್ಬಿಡ್ತು ಅಂದರೆ, ತ್ವರಿತವಾಗಿ ಆಯಿತು ಅಂದರೆ, ಆದ್ರೆ ಆವಾಗ ಅವ್ರಿಗೇನಾದರೂ ಸ್ವಲ್ಪ ಜ್ಞಾನ ಬರ್ಬೋದು ಅನ್ನುವಂಥದ್ದು ನನಗೆ. ಇಂತಹ ಒಂದು ಮನಸ್ಥಿತಿ ಇದ್ದಂಥವ್ರು ಸ್ವಲ್ಪ ನೋಡ್ರಿ, ಇನ್ನಾದ್ರೂ ಅದನ್ನು ನೋಡಿಬಿಟ್ಟಾದರೂ ಸ್ವಲ್ಪ ಬದಲಾವಣೆಯನ್ನು ಮಾಡಿದರೆ ಒಳ್ಳೆಯದು ಸರ್. ಯಾಕಂದರೆ ಸೆಲೆಬ್ರಿಟಿಗಳು ಅವ್ರನ್ನ ಫಾಲೋ ಮಾಡ್ತಕ್ಕಂಥವ್ರು, ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಕ್ಕಂಥವ್ರು ಭಾಳಷ್ಟು ಇರ್ತಾರೆ. ಯೂತ್ಸ್, ವಿಶೇಷವಾಗಿ ಯೂತ್ಸ್ ಇರ್ತಾರೆ. ಅಂತಹ ಯೂತ್ಸು ಸಹ ಆಲೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಸರ್. ಕೊನೆಯದಾಗಿ ಸರ್, ಈಗ ಒಂದು ಕಡೆ ತನಿಖೆಯೂ ಕೂಡ ನಡೀತಾ ಇದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರ್ತಕ್ಕಂಥದ್ದು, ಈ ರೀತಿ ಫೋಟೋಗಳು ಕೂಡ ರಿಲೀವ್ ಇದೆ. ಒಂದು ವೇಳೆ ಹೀಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸೋದು